ಅಪ್ಡೇಟ್ ವಿಡಿಯೋ ಅಂತಲೇ ಹೇಳಿ ಯೂಟ್ಯೂಬರ್ ಸಿಕ್ಕಿದ್ರು. ಅದು ಏನಾಯ್ತಲ್ರಿ, ಒಂದು 5 ನಿಮಿಷ ನಾನು ಅವ್ರ ಜೊತೆಗೆ ಕಳೆದು ಇದೇ ಇರ್ತೈತಿ. ನನಗೆ ಪಕ್ಕ ಇವರೇ ಅಂತ ಅನಿಸ್ತು. ತೀರ್ಕೊಂಡಿದ್ದೆಲ್ಲ ಅವತ್ತು ವಿಡಿಯೋ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಏನು ಕಾರಣ ಅಂತ ಎಲ್ಲ ಈ ವಿಡಿಯೋದಾಗ ನಾನು ಶೇರ್ ಪರಿಚಯ ಇರೋಂಗಿಲ್ಲ, ಬಟ್ ವಿಡಿಯೋ ಹಿಂಗೆ ಆಗ್ತಾನಪ್ಪ ಅನ್ನೋದೊಂದು ಸ್ವಲ್ಪ ಬೇಜಾರಾಗಿತ್ತು. ಮತ್ತು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಜಸ್ಟ್ ಒಂದು ಅಪ್ಡೇಟ್ ವಿಡಿಯೋ ಅಂತಲೇ ಹೇಳ್ಬೋದು. ಮತ್ತು ಒಂದು ತಿಂಗಳ ಮೇಲೆ ಆತ ನೋಡ್ರಿ ನಾನು ವಿಡಿಯೋ ಹಾಕಿದ್ದೀನಿ. ಮತ್ತು ಇವತ್ತಿನ ಸಂಜೆ ಸ್ಟಾರ್ಟ್ ಮಾಡಿದ್ವಿ. ಬ್ಲಾಗ್ ಏನಂದ್ರೆ ಜಸ್ಟ್ ಅಪ್ಡೇಟ್. ಮತ್ತು ಯಾಕೆ ಇಷ್ಟು ದಿನ ಎಲ್ಲ ಬ್ಲಾಗ್ ಹಾಕಿದ್ದಿಲ್ಲ, ಏನಾಗತ್ತೈತಿ ಅಂತಂದು ಹೇಳಿ ಒಂದು ಸಣ್ಣದೊಂದು ಅಪ್ಡೇಟ್ ಕೊಟ್ಟರೆ ಆಯಿತು. ಆಮೇಲೆ ಮತ್ತು ನನ್ನ ರೆಗ್ಯುಲರ್ ಬ್ಲಾಗ್ಸ್ ಬಂದಾಗ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ನಾನು ಈ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಸುಮಾರು 1 ತಿಂಗಳ ಮೇಲೇ ಆಯ್ತು ನೋಡ್ರಿ, ಬರೀ ಹಿಂಗಾಗತ್ತೆ ಬಿಡತ್ತೆ. ಅದಕ್ಕಿಂತ ಮೊದಲಂತೂ ಒಂದು 6-7 ತಿಂಗಳೇ ಆಯ್ತು ಬರೀ ಗ್ಯಾಪ್ ಆಗೋದು. ಏನಾದರೂ ಒಂದು ಎಮರ್ಜೆನ್ಸಿ ಬರ್ತೈತಿ, ಆಮೇಲೆ ವಿಡಿಯೋ ಮಾಡೋಷ್ಟು ಕಂಫರ್ಟೇಬಲ್ ಇರೋಂಗಿಲ್ಲ. ಸೊ ಹೀಗಾಗಿ ಏನೋ ಒಂದಿಷ್ಟು ಕಾರಣಗಳಿಂದ ನಾನು ವಿಡಿಯೋ ಹಾಕಿದ್ದಿಲ್ಲ. ಸೊ ಏನು ಕಾರಣ ಅಂತ ಎಲ್ಲ ಈ ವಿಡಿಯೋದಾಗ ನಾನು ಶೇರ್ ಮಾಡಿಕೊಂಡು ಮತ್ತು ನನ್ನ ರೆಗ್ಯುಲರ್ ವಿಡಿಯೋಸ್ನ ಶೇರ್ ಮಾಡ್ಕೊಡ್ತೀನಿ. ಜಸ್ಟ್ ಇವತ್ತಿನ ಒಂದು ಅಪ್ಡೇಟ್ ವಿಡಿಯೋ ಆಗುತ್ತೆ ನೋಡಿರಿ. ನಾನು ಸುಮಾರು 1 ತಿಂಗಳಿಂದ ನಾವು ಊರಿಗೆ ಹೋಗಿದ್ದೆ. ಆ ವಿಡಿಯೋ ಏನು ಹಾಕ್ತಿದ್ದಲ್ರಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಮನೆ ಶಿಫ್ಟ್ ಮಾಡ್ಕೊಂಡ್ವಿ. ಅದಕ್ಕಿಂತ ಮೊದಲು ಮನೆ ಶಿಫ್ಟ್ ಮಾಡೋಕ್ಕಿಂತ ಮೊದಲು ನಾನು ಊರಿಗೆ ಹೋಗಿದ್ದೆ. ಸೊ ಊರಿಗೆ ನಮ್ಮ ತಂಗಿ ಮನೆಯವರು ತೀರ್ಕೊಂಡಿದ್ದೆಲ್ಲ ಅವತ್ತು ವಿಡಿಯೋ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಅವರು. ಹೋದ ವರ್ಷ ಅವ್ರದ್ದು 1 ವರ್ಷದ್ದು ಇದು ಮಾಡ್ತಾರೆ, ಶ್ರಾದ್ದ ತಿಥಿ ಮಾಡ್ತಾರಲ್ಲ 1 ವರ್ಷದ ಬೆಳಗ್ಗೆ. ಸೊ ಅದನ್ನು ಇಟ್ಕೊಂಡಿದ್ದೆ. ಸೊ ಅಲ್ಲಿ ಊರಿಗೆ ಹೋಗಿದ್ದೆ ನಾನು. ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲ, ಊರಿಗೆ ಹೋದಾಗ ಏನಾಗಿತ್ತು ಅಂದರೆ, ಊರಿಗೆ ಹೋಗೋದಕ್ಕಿಂತ ಮೊದಲ ಸಿದ್ದಿನ ಕೈ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅವಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿ ಇವನು ಒಂದು ಸ್ವಲ್ಪ ಮತ್ತು ಆಸ್ಪತ್ರೆ ಅದು ಏನಾಗೋ ಇದ್ದೇ ಇರೋದಲ್ಲಿ ಕೆಲವೊಂದು ಸರ್ತಿ ಏನಾಗ್ತದೆ, ನಾವು ಯೂಟ್ಯೂಬರ್ ಅನ್ನೋದು ಮರೆತು ಬಿಡ್ತೀವಿ. ಸೊ ಮಕ್ಕಳದ್ದು ಹೆಲ್ತ್ ಇಶ್ಯೂ ಆದಾಗ, ನಮ್ಮದು ಹೆಲ್ತ್ ಇಶ್ಯೂ ಆದಾಗ ಕೆಲವೊಬ್ರು ಎಲ್ಲದನ್ನು ಶೇರ್ ಮಾಡ್ಕೋತಾರೆ. ಬಟ್ ನನಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಮಾಡ್ಕೊಳಕ್ಕೆ ಹೀಗಾಗಿ. ಆಮೇಲೆ ಅದಾದಮೇಲೆ ಊರಿಗೆ ಹೋಗಿದೆ. ಅದನ್ನು ಸಿದ್ದುಗೆಲ್ಲ ಇದು ಮಾಡಿಕೊಂಡು ಊರಿಗೆ ಹೋದೆ. ಅಲ್ಲಿ ಊರಿಗೆ ಹೋಗಿ ಅದನ್ನ ತಿಥಿ ಎಲ್ಲ ಮುಗಿಸ್ಕೊಂಡು ಬರೋ ಮುಂದೆ ನನಗೆ ಕ್ಲೋಸ್ ನನ್ನ ಯೂಟ್ಯೂಬರ್ ಫ್ರೆಂಡ್ಸ್ ಅಂತಲೇ ಹೇಳಿದ್ರು. ಜಸ್ಟ್ ಯೂಟ್ಯೂಬ್ನೇ ಪರಿಚಯ ಆಗಿರ್ತಾರೆ ಹಿಂಗೆ ಅವ್ರು ಜಸ್ಟ್ ಹಂಗೆ ನನಗೆ. ಆಮೇಲೆ ಅದರೊಳಗೆ ನನಗೂ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಹೆಲ್ತ್ ಇಶ್ಯೂ ಅನ್ನೋದೇನು ಅಂದರೆ ನನಗೆ ಸೈಟಿಕ ಪ್ರಾಬ್ಲಮ್ ಏನಿತ್ತಿಲ್ಲ ಕಾಲಿಂದ. ಸೊ ಅದು ಒಂದು ಸ್ವಲ್ಪ ನನಗೆ ತೊಂದರೆ ಆಗಿತ್ತು. ಹೀಗಾಗಿ ನಾನು ಸ್ವಲ್ಪ ಇದು ವಿಡಿಯೋ ಮಾಡೋಕ್ಕೂ ಆಗ್ತಿದ್ದಿಲ್ಲ. ಕರೆ ಹೇಳ್ಬೇಕಂದ್ರೆ ಡೈಲಿ ರೂಟಲ್ಲಿ ಇದು ಮಾಡ್ಕೊಳ್ಳೋವಾಗ ಮನೆಯಾಗಿಂದಷ್ಟು ಕೆಲಸ ಮಾಡ್ಕೊಳ್ಳೋಕೆ ಸಾಕಾಗೋಗ್ತಿತ್ತು. ಮತ್ತು ವಿಡಿಯೋ ಮಾಡೋಷ್ಟು ಇದೂ ಆಗ್ತಿದ್ದಿಲ್ಲ. ಹೀಗಾಗಿ ಅದು ಒಂದು ಸ್ವಲ್ಪ ಕಾರಣದಿಂದ ನಾನು ಬಿಟ್ಟಿದ್ದೆ ಅಷ್ಟೇ, ಮತ್ತೊಂದೇನು ಇಲ್ಲ. ಅದಾದಮೇಲೆ ಊರಿಂದ ಬರೋ ಮುಂದೆ ನಮ್ಮ ತಂಗಿ ಮನೆಯವರೆಲ್ಲ ಮುಗಿಸ್ಕೊಂಬಂದೆಲ್ಲ. ಅದಾದಮೇಲೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಒಳಗೆ ನನಗೆ ಒಬ್ಬರು ಯೂಟ್ಯೂಬರ್ ಸಿಕ್ಕಿದ್ರು. ಅದು ಏನಾಯ್ತಲ್ರಿ, ಒಂದು 5 ನಿಮಿಷ ನಾನು ಅವ್ರ ಜೊತೆಗೆ ಏನು ಕಳೆದಿದ್ದು ಕ್ಷಣ ಆಯ್ತಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ಅಷ್ಟು ಖುಷಿ ಅನ್ನಿಸ್ತು ನೋಡ್ರಿ. ಆ ಒಂದು ಕ್ಷಣ ಏನಾಯ್ತು ಅಂದರೆ, ನೋಡಿದೆ ನಾನು ಆ್ಯಕ್ಚುಲಿ ವಿಡಿಯೋದಾಗ ನೋಡೋದಕ್ಕೂ ಎದುರಾಗಿ ನೋಡೋದಕ್ಕೂ ಜಸ್ಟ್ ಹಂಗೆ ಮೆಸೇಜ್ ಅದು ಹಾಕಿರ್ತೀವಿ. ಅವಾಗ ಅಷ್ಟೊಂದು ಪರಿಚಯ ಇರೋಂಗಿಲ್ಲ. ಬಟ್ ವಿಡಿಯೋ ನೋಡಿದಾಗಂತೂ ಇದೇ ಇರ್ತೈತಿ. ನನಗೆ ಪಕ್ಕ ಇವರೇ ಅಂತ ಅನ್ನಿಸ್ಬಿಟ್ಟು ಮಾತಾಡಿ ಆಮೇಲೆ ಸಿದ್ದುನ ಕೈ ಒಂದು ಹಿಂಗೆ ನಮ್ಮದು ಬಸ್ಸಿನ ಟೈಮ್ ಆಗಿತ್ತು. ಮತ್ತು ನಾವು ಸಿದ್ದುಗೆ ತಿನ್ನಿಸ್ಕೊಂಡು ನಾವು ಒಂದು ಸ್ವಲ್ಪ ಏನಾದ್ರು ತಿಂದು ಹೋದ್ರಾತು ಅಂತಂದೇಳಿ ನಾನು ಅವತ್ತು ಬ್ಲಾಗೂ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಹೇಳಿದ್ದಲ್ಲ, ನಾನು ಸಿದ್ದುನ ಕೈ ಫ್ರ್ಯಾಕ್ಚರ್ ಆಗಿ ನಾನು ಬ್ಲಾಗ ಬಿಟ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಹಾಕೋದು ಅದೆಲ್ಲ ರೆಗ್ಯುಲರ್ ಬ್ಲಾಗ್ ಬಿಟ್ಟಿದ್ದೆ. ಆಮೇಲೆ ಹಾಕ್ತಾರೆ ಅಂತಂದು ಹೇಳ್ಬಿಟ್ಟು, ಯಾಕಂದ್ರೆ ಅವನು ರೆಗ್ಯುಲರ್ ಸ್ಕೂಲಿಗಂತೂ ಹೋಗಿದ್ದಿಲ್ಲ ರೀ. ಅವ್ನು ರೆಗ್ಯುಲರ್ ನೋಟ್ಸು ಮತ್ತು ಟೆಸ್ಟ್ಗಳು ಅದೆಲ್ಲ ಬರೋದಿರ್ತಾರೆ, ನಾನೇ ಮಾಡಿರೋದಿತ್ತು. ಸೊ ಹೀಗಾಗಿ ಒಂದು ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಕೆಲವು ಸತಿ ಏನಾಗುತ್ತೆ, ನಾವು ಕಂಫರ್ಟೇಬಲ್ ಇದ್ದಾಗ ಇನ್ನೊಬ್ರು ಕಂಫರ್ಟೇಬಲ್ ಇರೋಂಗಿಲ್ಲ ವಿಡಿಯೋದಾಗ ಬರೋಕ್ಕೆ. ಹೀಗಾಗಿ ಅದು ಒಂದು ಕಾರಣ ಆಯಿತು. ಸೊ ನಾನು ಇನ್ನೊಂದು ಏನಂದರೆ, ಅದು ನೋಡಿದ್ವಿ ಎಲ್ಲರೂ ತಿನ್ನಕ್ಕೆ. ನಾನು ಜಸ್ಟ್ ಊರಿನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೇನು ಕುಣಕ್ಕೆ ಬಂದಿರತ್ತು ಅಂತ ಬರೋಕತ್ತಿದ್ದೆಲ್ಲ. ಅವಾಗ ಅವ್ರು ಸಿಕ್ಕರು ನಾನು ಹೋಗ್ಲಿಲ್ಲ ಅಷ್ಟೇ. ಸೊ ಮಾತಾಡ್ಸಿದ್ದೆಲ್ಲ. ಸೊ ನಾನು ರೀ ಹೌದು ಅಂತಂದು ಹೇಳಿದರು. ಸೊ ಯಾವ ಯೂಟ್ಯೂಬರ್ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಅವ್ರ ಬ್ಲಾಗ್ ನಾನು ನೋಡಿದ್ದೆ, ಬಟ್ ನನ್ನ ವೀಡಿಯೋಸ್ ಅವರು ನೋಡ್ತಿದ್ರೋ ಇಲ್ಲ ಗೊತ್ತಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಅರ್ಜುನ್ ಸರು ಅಂತಂದು ಹೇಳಿದರು. ನಿಜವಾಗಿ ಮತ್ತು ನನಗೇನು ಅನ್ನಿಸ್ತಂದ್ರೆ ಇವರೇ ಇರ್ಬೋದು. ವಿಡಿಯೋದಾಗ ಬೇರೆ ಕಾಣ್ತಾರೆ, ಎದುರಿಗೆ ಬೇರೆ ಕಾಣಿಸ್ತಾರೆ. ಸೊ ಹಿಂಗಾಗಿ ನಮ್ಮ ತಂಗಿನೂ ನೋಡಿಲ್ಲ ಅಂತ ನಾನು ಜಸ್ಟ್ ಅವರು ಏನೋ ತಿಂಡಿ ಹಾಕಿದ್ರು, ಬೇರೆ ಕಡೆ ಟೇಬಲ್ ಮೇಲೆ ಕೂತ್ಕೊಂಡಿದ್ರು. ಅವ್ರು ಹೋದ್ಮೇಲೆ ನಾನು ಎಲ್ಲ ತಿಂಡಿ ಎಲ್ಲ ಮುಗಿತು, ಹ್ಯಾಂಡ್ ವಾಶ್ ಮಾಡ್ಕೊಂಬರೋಣ ಅಂತ ಹೊಂಟಿದ್ದೆ. ಸೊ ಅವ್ರು ಹೀಗೆ ನೋಡಿದ್ರು, ಏನಾರು ಆಗಲಿ ಹೌದು ಅಲ್ಲ ಕೇಳಿಬಿಡೋಣ ಅಂತಂದು ಹೇಳಿ ಮಾತಾಡ್ಸಿದ್ಮೇಲೆ
ನಿಜವಾಗಿ ಹೇಳ್ಬೇಕಂದ್ರೆ 5 ನಿಮಿಷ ಅವ್ರ ಜೊತೆಗೆ ಏನು ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ, ಅವ್ರ ಜೊತೆಗೆ ಮಾತಾಡಿದ್ನಲ್ಲ, ಮಾತಾಡಿದೊಳಗೆ ನಂಗೆ ವಿಡಿಯೋ ತೊಗೋಬೇಕಂತ, ವಿಡಿಯೋ ಕ್ಲಿಪ್ಸ್ ಏನಾದ್ರು ತೊಗೋಬೇಕಂತ ಸಮೇತ ನನಗೆ ಒಂಥರ ಇದು ಏನದು ಖುಷಿ. ಮಾತಾಡೋಕ್ಕೂ ನನಗೆ ಇದು ಏನದು ವಿಡಿಯೋ ಮಾಡೋಕ್ಕೂ ನಂಗೆ ನೆನಪಿಲ್ಲ, ಆ ಥರ ಆಗ್ಬಿಟ್ಟಿದೆ. ಸಿದ್ಧನ ಕೈಯಾಗ ಫೋನ್ ಬೇರೆ ಆಯಿತು. ಜಸ್ಟ್ ಒಂದು 2-3 ನಿಮಿಷದೇನೋ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೀನಿ. ಹೌದ್ರಿ, ವಿಡಿಯೋ ತಗೊಳ್ರಿ. ಅವಳಿಗೂ ಬಸ್ ಜಸ್ಟ್ ಇನ್ನು ಬಸ್ ಅವ್ರ ಜೊತೆಗೆ ಇದ್ದವರೆಲ್ಲ ಬಸ್ ಹತ್ತಾಕತ್ತಿದ್ರು. ನಮ್ಮದು ಬಸ್ ಬರೋ ಟೈಮ್ ಆಗಿಬಿಟ್ಟು ಆಮೇಲೆ ಹುಡುಗರೆಲ್ಲ ತಿನ್ನಿಸ್ಕೊಂಡು ಸಿದ್ದುಗ ಮತ್ತು ನಮ್ಮ ತನು ಇದ್ದು, ನಮ್ಮ ತಂಗಿ ಬಂದಿದ್ದು, ಅವರೆಲ್ಲ ತಿನ್ನಿಸ್ಕೊಂಡು ನಮ್ಮದು ಬಸ್ ಕಡೆಗೆ ಬರ್ಬೇಕಲ್ಲ, ಅವ್ರ ಬಸ್ ಹಾಗೆ ಬಂದು ನಿಂತ್ಕೊಂಡಿತ್ತು. ಇನ್ನು ಅವ್ರ ಜೊತೆಗೆ ಇದ್ದವರಿಬ್ಬರು ಅವ್ರಾಗಲಿ ಬಸ್ ಹತ್ತಿದ್ರು. ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ನನ್ನ ಜೊತೆ ಮಾತಾಡಕತ್ತಿದ್ರು. ಆಯಿತು, ಒಂದು ತುಂಬಾ ಖುಷಿ ಆಯಿತು. ನಿಮ್ಮದು ನಾನು ವಿಡಿಯೋ ನಿಮ್ಮದು ಲಿಂಕ್ ಅದೆಲ್ಲ ಕೊಡ್ರಿ, ನಾನು ನೋಡ್ತೀನಿ ಅಂತಂದೇಳಿ ಆವಾಗ ಒಬ್ಬರಿಬ್ಬರು ಪರಿಚಯ ಆಗಿ ಒಂದು 5 ನಿಮಿಷದಾಗ ಎಲ್ಲ ಮಾತಾಡಿದ್ಮೇಲೆ ಅದರೊಳಗೆ ನಾನು ಸ್ವಲ್ಪ ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ. 1 ನಿಮಿಷದ್ದೇನೆ ಇರಬೇಕು, ಹಾಡು ಮಾಡಿ 1 ನಿಮಿಷದ 2 ನಿಮಿಷ ಅಷ್ಟೇ ಅದು. ಸೊ ಒಂದು ಫೋಟೋ ತೊಗೊಂಡು ಜಸ್ಟ್ ಹಾಗೆ ಒಂದು ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ವಿ. ನಿಜವಾಗಿ ಹೇಳ್ಬೇಕಂದ್ರೆ ಇಷ್ಟು ಖುಷಿ ಅನ್ನಿಸ್ತಂದ್ರೆ ಆ ಒಂದು ಕ್ಷಣನ ನಿಜವಾಗಿ ನಂಗೆ ಲೈಫ್ನಾಗ ಮರೆಯೋಕ್ಕಾಗಂಗಿಲ್ಲ ನೋಡ್ರಿ. ಆ ರೀತಿ ಒಂದು ಖುಷಿ ಅನ್ನಿಸ್ತು. ಸೊ ಇಬ್ಬರು ಗಂಡ ಹೆಂಡತಿ ಮಸ್ತ್ ಅಂದ್ರೆ ಮಸ್ತ್ ವಿಡಿಯೋ ಮಾಡ್ತಾರೆ ಹೇಳ್ತಾರೆ. ಅವ್ರ ಅತ್ತಿಯವರಿಗಂತೂ ಇನ್ನೂ ಕಾಮಿಡಿ ಇರ್ತೈತಿ. ಮತ್ತು ಒಳ್ಳೊಳ್ಳೆ ಉತ್ತರ ಕನ್ನಡದ ರೆಸಿಪಿಗಳನ್ನು ಶೇರ್ ಮಾಡ್ಕೊತಾರೆ. ಅವರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಒಂದು ಸ್ವಲ್ಪ ಏನೋ ಮನೆ ಕಟ್ಟಿಸ್ಬೇಕು ಅಂತಂದು ಏನೋ ಹೇಳಿದ್ರು. ಸೊ ಮನೆ ಕಟ್ಸೋಕೆ ಹಾಕ್ತೀವಿ ಏನಾದರೂ ಒಂದು ಸ್ವಲ್ಪ. ಸೊ ಅದಾದಮೇಲೆ ಊರಿಗೆ ಬಂದ ಮೇಲೆ ಸ್ವಲ್ಪ ಮನೆಯದೆಲ್ಲ ಶಿಫ್ಟಿಂಗ್ ಮಾಡಬೇಕಲ್ರಿ. ಅದಾದಮೇಲೆ ಮತ್ತು ನಮ್ಮ ಧೀರಜಂದು ನನ್ನ ದೊಡ್ಡ ಮಗನ ಕೈ ಫ್ರ್ಯಾಕ್ಚರ್ ಆಯಿತು. ಸೇಮ್ ಕೈಯೇ ಇಬ್ಬರದು, ಅವನದು ರೈಟ್ ಐ ಇನ್ನೊಂದು ರೈಟ್ ಹ್ಯಾಂಡ್ ಆಯಿತು. ಸೊ ಹೀಗಾಗಿ ಒಂದು ಸ್ವಲ್ಪ ಮತ್ತು ಅವನದು ಆಸ್ಪತ್ರೆ ಅದು ಓಡಾಡೋದು ಹಿಂಗಾಗಿ ಒಂದು ಸ್ವಲ್ಪ ಈಸಿಯಾಗಿ ಮೂಡೇ ಇರಲಿಲ್ಲ. ಒಂದೇ ಟೈಮಲ್ಲಿ ಇಬ್ಬರದ್ದು ಮಕ್ಕಳು ಹಿಂಗಾಗ್ತಾನಪ್ಪ ಅನ್ನೋದೊಂದು ಸ್ವಲ್ಪ ಬೇಜಾರಾಗಿತ್ತು. ಮತ್ತು ಅದಾದಮೇಲೆ ಮತ್ತು ನನಗೆ ಸ್ವಲ್ಪ ಜ್ವರ, ನೆಗಡಿ, ಸಿದ್ದುಗ, ಧೀರಜಿಗೆ ಒಂದು ಸತಿಗೆ ಬಿಸಿಲು ಇದ್ದಿದ್ದು ಮಳೆ ಬಂತಂದು. ಸೊ ಹೀಗಾಗಿ ಮತ್ತು ವೈರಲ್ ಒಂದು ಸ್ವಲ್ಪ ಎಷ್ಟೋ ದಿನ ಆಗಿತ್ತು ನಮ್ಮ ಮನೆ ಒಳಗೆ. ಸೊ ಹೀಗಾಗಿ ಒಂದು ವಾರ 8 ದಿನ ಅಂತೂ ಫುಲ್ ಎಲ್ಲರೂ ಮಸ್ತ್ ನೆಗಡಿ ಜ್ವರ ತಗೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಅದಾದಮೇಲೆ ಈಗ ಒಂದು ಸ್ವಲ್ಪ ನಾರ್ಮಲ್ ರೂಟೀನಿಗೆ ಬರಾಕತ್ತೀನಿ. ಅಂದರೂ ಅಷ್ಟು ಇನ್ನು ಅಂದರೆ ಇಬ್ಬರು ಇವಾಗ ಧೀರಜ ಸಿದ್ದರು ಸ್ಕೂಲಿಗೆ ಹೋಗ್ತಾನೆ ಆಲ್ರೆಡಿ. ಆಗಲೇ ಒಂದು 2 ದಿನ ಆಯ್ತು ಸ್ಕೂಲಿಗೆ ಬಂದು. ಮತ್ತು ಧೀರಜಂದು ಎಲ್ಲ ಆರಾಮಾಗೈತಿ. ಎಲ್ಲ ಏನದು ಪ್ಲಾಸ್ಟರ್ ಏನು ಹಾಕಿರ್ತಾರಲ್ರಿ ಅದು ಎಲ್ಲ ಬಿಚ್ಚರ್ ಹೋಗ್ಬೋದು. ಸೊ ಅವನಂತೂ ಒಂದು ವಾರ ಆಯ್ತು ಸ್ಕೂಲಿಗೆ ಹೊಂಟು. ಮತ್ತು ಧೀರಜಂದು ಎಲ್ಲ ಆರಾಮಾಗೈತಿ. ಇವಾಗ ಸ್ವಲ್ಪ ನಾನು ಒಂದು ಸ್ವಲ್ಪ ನಾರ್ಮಲ್ ರೂಟೀನಿಗೆ ಬರಾಕತ್ತೀನಿ. ಸೊ ಮನೆಯೆಲ್ಲ ಸೆಟ್ ಮಾಡಿಕೊಂಡೆ. ಹೀಗಾಗಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಜಸ್ಟ್ ಈ ಅಪ್ಡೇಟ್ ಲಾಂಗ್ ಗ್ಯಾಪ್ ಆಗಿತ್ತಲ್ರಿ. ಸೊ ಹೀಗಾಗಿ ಒಂದು ಅಪ್ಡೇಟ್ ಕೊಟ್ಬಿಟ್ಟು ಮಾತ್ರ ನಾನು ಡೈಲಿ ರೂಟೀನ್ ಡೈಲಿ ಬ್ಲಾಗ್ಸ ಶೇರ್ ಮಾಡ್ಕೊಂಡು ಅಂತಂದು ಹೇಳಿ ಅಂದ್ಕೊಂಡೀನಿ. ಹೋಪ್ಸೋ ನೀವು ಮತ್ತು ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಮತ್ತು ಏನಪ್ಪ ಇವರು ಪದೇ ಇದ್ದಾಗ ಗ್ಯಾಪ್ ಮಾಡ್ತಾರಾ ಅಂತಂದು. ಸೊ ಒಂದಿಷ್ಟು ಬೇಜಾರು ಅನಿಸಿದ್ರೆ ಖರೆ ಹೇಳ್ಬೇಕಾದ್ರೆ ಒಬ್ಬರ ಯೂಟ್ಯೂಬರ್ ಮೀಟ್ ಮಾಡಿದ್ದಲ್ಲ ಆ ಕ್ಷಣ ಅಂತೂ ನಿಜವಾಗಿ ನನ್ನ ಲೈಫ್ನಾಗ ಮರೆಯೋಕ್ಕೂ ಆಗೋದಿಲ್ಲ. ಅಂಥ ಒಂದು ಸುಂದರವಾದಂಥ ಕ್ಷಣಗಳಿತ್ತು. ಒಂದು 5 ನಿಮಿಷನ ಅವ್ರ ಜೊತೆ ನಾನು ಸ್ಪೆಂಡ್ ಮಾಡಿದ್ದೆಲ್ಲ ನಿಜವಾಗಿ ಮತ್ತೊಂಥರ ಏನೋ ವಿಡಿಯೋ ಮಾಡಬೇಕು ಮತ್ತು ಬ್ಲಾಗ್ಸ್ ಮಾಡಬೇಕು ಅನ್ನೋದೊಂದು ಖುಷಿ ಬಂತು. ಆ ಕ್ಷಣನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಮತ್ತು ಒಂದು ಅಪ್ಡೇಟನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ನಾಳಿನ ಬ್ಲಾಗ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಡೈಲಿ ರೂಟೀನ್ಸ್ ಆಗಿ. ಮತ್ತು ನನ್ನ ಒಳ್ಳೆ ಬ್ಲಾಗ್ಸ್ ಮತ್ತು ಇನ್ನೆಲ್ಲ ಹಬ್ಬಗಳು ಶುರು ಆಗ್ತಾವಲ್ಲ ಅದರದ್ದು ಎಲ್ಲ ನಾನು ಈ ವರ್ಷ ಎಲ್ಲ ಹಬ್ಬಗಳಾಯ್ತು. ಮತ್ತು ಫ್ರೆಂಡ್ಸ್ ಜೊತೆಗೆ ಏನಾದರೂ ಹೊರಗಡೆ ಹೋದವನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಒಳ್ಳೊಳ್ಳೆ ರೆಸಿಪಿಗಳಂತೂ ಮೇನ್ ಇದ್ದೇ ಇರ್ತಾವೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಿರಲಿಲ್ಲ ಹಂಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತೆ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಥ್ಯಾಂಕ್ ಯು. ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಸರ್ ಅಲ್ರಿ